ಏನು? ಹಾ ನಮಸ್ಕಾರ ಸರ್, ಫೋನ್ ಎತ್ಬಿಟ್ರಿ ಸರ್, ಖುಷಿ ಆಗೋಯ್ತು. ಯಾರು ನೀನು? ಸರ್ ನನ್ನ ಹೆಸರು ನವೀನ್ ಸರ್. ಏನ್ ಬೇಕು? ಸರ್ ನೀವೇನಿಲ್ಲ, ಈಗ ಒಂದು ವರ್ಷದಿಂದ ಫೋನ್ ಮಾಡಿದ್ದೆ, ಮಾತಾಡಿದ್ರಿ ನಮ್ಮ ಹತ್ರ ಮಾತಾಡಿದ್ದೆ ನೀವು ಸರ್. ಹ್ಮ್ ಮಾತಾಡ್ಬೇಕಾದ್ರೆ ನೀವ್ ಹೇಳಿದ್ರಿ, ಹ್ಮ್ ನೀನು ಮಾತಲ್ಲೇ ಕಾಸು ಮಾಡ್ತೀಯ ಹೋಗೋ ನೀನು, ನಿನ್ ಮಾತೇನೋ ಹಿಂಗಿದೆ ಅಂತ. ಹ್ಮ್ ಹೆಂಗ್ ಸರ್ ಗೊತ್ತಾಗುತ್ತೆ ನಿಮ್ಗೆ ಇವೆಲ್ಲ ಸರ್? ನಿಂಗ್ ಗೊತ್ತಿಲ್ಲ ಹೇಳಲೇ. ಇಲ್ಲ ಸರ್, ಇವತ್ ನಿಜ ಸರ್, ನೀವ್ ಹೇಳಿದ್ ನಿಜ ಸರ್. ನಾನು ಈಗ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಮಾಡ್ಬೇಕಾದ್ರೆ ನೆನಪು ಬಂದಾಗ ಹಿಂಗ್ ಮಾತು ಹೇಳಿದ್ರಲ್ಲ, ಹೆಂಗಪ್ಪ ಅವ್ರು ಎಷ್ಟು ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರಿ ಅಂದ್ರೆ ಸರ್, ನೀವು ನಿಮ್ಗೆಲ್ಲ ಫಸ್ಟ್ ಗೊತ್ತಿತ್ತೇನೋ ಅನ್ನೋ ತರ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರಿ ನೀವು. ಏನಾಯ್ತು ಹೇಳು. ಏನಿಲ್ಲ ಸರ್, ನಿಜ ಮಾತಲ್ಲೇ ಕಾಸು ಮಾಡ್ತಾ ಇದೀನಿ. ಹೌದು, ಹೆಂಗೆ? ರಿಯಲ್ ಎಸ್ಟೇಟ್ ಸರ್. ಹ್ಮ್ ಮಾತಲ್ಲೇ ವ್ಯವಹಾರ ಸರ್, ಮಾತಲ್ಲೇ ವ್ಯವಹಾರ ಮುಗಿತಾ ಇದೆ ಅಂದ್ರೆ ಏನಪ್ಪಾ ಇದು, ಹೆಂಗೆ ನನಗೆ ನಂಬಕ್ ಆಗ್ತಿಲ್ಲ ಸರ್ ನಿಜವಾಗ್ಲು. ಹ್ಮ್ ಸರ್ ಹೆಂಗೆ ಸರ್ ಇದೆಲ್ಲ ನಿಮ್ಗೆ ಮೊದ್ಲೇ ಹೆಂಗ್ ಗೊತ್ತಾಗುತ್ತೆ ಸರ್? ಗೊತ್ತಿಲ್ಲ ಚಿನ್ನ. ಸರ್ ಸುಮ್ಮನೆ ಇರಿ ಸರ್. ಇಲ್ಲ ಸರ್, ನಿಮ್ಗೆಲ್ಲ ಹೆಂಗ್ ಗೊತ್ತಾಗುತ್ತೆ ಸರ್ ಇದೆಲ್ಲ? ಈಗ ವರ್ಷದಿಂದ ನಾನು ಖಾಲಿ ಇದ್ದೆ ಸರ್, ಏನ್ ಕೆಲಸ ಮಾಡೋದು, ಏನ್ ಮಾಡಿದ್ರು ಲಾಸ್ ಆಗ್ತಿದೆ, ಏನ್ ಮಾಡೋದು ಅಂತ ಸುಮ್ನೆ ಓಡಾಡ್ಕೊಂಡಿದ್ದೆ ಸರ್. ನೀನು ಇವತ್ತು ಇನ್ನೊಂದು ಮಾತು ಹೇಳ್ತಾ, ನೀನ್ ಇಂಟರ್ನ್ಯಾಷನಲ್ ಆಗ್ತೀಯ ನೀನು. ಸುವರ್. ಸರ್ ಸುಮ್ಮನೆ ಇರಿ ನೀನ್ ಸರ್. ಹೆಂಗ್ ಗೊತ್ತಾ, ನಿನ್ನ ಸರ್ ಹೆಸರನ್ನ ನವೀನ್ ಅಂತ ಬರೀತೀಯ. ನೀನ್ ಹೌದು ತುಂಬಾ ವರ್ಷಗಳಿಂದ ಅದರಲ್ಲಿ ಎಲ್ಲ ಸರ್. ಭಾಷೆಗಳನ್ನ ಬಳಸ್ತೀಯ ನೀನು. ಸಲಾಂ ಸರ್, ಸೆಲ್ಯೂಟ್ ಸರ್. ಪಕ್ಕಾ ಗಿಫ್ಟ್ ಮಾಡಿದ್ರೆ 100% ಸತ್ಯ, ನಾನೇ ಅದು. ಹೌದು. ಆ ನಾನೇ ಎಲ್ಲಾ ಭಾಷೆಗಳನ್ನು ಬಳಸುವ ನೀನು ವಿಶ್ವಮಾನ್ಯ ಆಗ್ತೀಯ. ತುಂಬಾ ಚೆನ್ನಾಗ್ ಆಗ್ತೀಯ ನೀನು. ವಿಶ್ವ ಎಲ್ಲ ಓಡಾಡ್ತೀಯ. 2 ದೇಶದಲ್ಲಿ ಒಂದೇ ದಿವಸ ಊಟ ಮಾಡ್ತೀಯ ನೀನು, ಅಷ್ಟು ಬ್ಯುಸಿ ಆಗ್ತೀಯ ನೀನು. ಆಫ್ರಿಕಾಗೂ ಹೋಗಿ ಅಲ್ಲಿರೋ ಲ್ಯಾಂಡ್ ನ ಸೇಲ್ ಮಾಡ್ತೀಯ ನೀನು. ಓ ನೀನ್ ಮೈ ಗಾಡ್. ಬದುಕಲ್ಲಿ ನೀನು ಬದುಕು. ಇಲ್ಲ ಸರ್, ಈಗ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ನೆನಪು ಬಂದ್ರಿ ಸರ್. ಈಗ ಹೇಳಿದ್ರಲ್ಲ ಮಾತು ಸತ್ಯ ಆಯ್ತಲ್ಲ, ಹೆಂಗೆ ಇಷ್ಟೊಂದು ಕಾನ್ಫಿಡೆನ್ಸ್. ಮತ್ತೆ ನೀವು ಅವತ್ತು ಹೇಳ್ಬೇಕಾದ್ರೆ ಒಂದೇ ಸ್ಲ್ಯಾಗ್ ಅಲ್ಲಿ ಹೇಳಿದ್ರಿ, ಈಗಲೂ ನನ್ನ ಹತ್ರ ರೆಕಾರ್ಡ್ ಇದೆ ಅದು, ನಾನು ಮೊನ್ನೆ ಎಲ್ಲ ಕೇಳಿದೆ. ಆ ಸ್ಲ್ಯಾಗ್ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಸರ್ ನಿಮ್ ಮಾತಲ್ಲಿ, ಅದು 100% ಸತ್ಯ ಆಗೋಯ್ತು. ಹಾಕೋದು ನನಗೆ. ಶೇರ್ ಮಾಡ್ತೀನಿ ಸರ್ ನಿಮ್ಗೆ. ಹ್ಮ್ ಸರ್ ತಿಂಡಿ ಆಯ್ತಾ? ಏನ್ ಮಾಡಿದೆ ಸರ್ ತಿಂಡಿ? ತಿಂಡಿ ಅವಲಕ್ಕಿ. ಆದ್ರೆ ಆ ತಿಂಡಿ ಕತೆ ಯಾಕೋ ಇವಾಗ. ಆದ್ರೆ ಜೀವನ ಅನ್ನೋದು ತಂತಿಯ ಮೇಲಿನ ನಡಿಗೆ. ಇದು ಹೌದು ಪ್ರಿನ್ಸ್ ಸರ್. ಆಫ್ ಪರ್ಷಿಯಾ ಅಂತ ಒಂದು ಗೇಮ್ ಇತ್ತು, ನೋಡಿದ್ಯಾ? ಇಲ್ಲ ಅಂದ್ರೆ ಸರ್. ಒಂದು ಲೆವೆಲ್ ನ ಕ್ರಾಸ್ ಮಾಡ್ಬೋದು, ಹಂಗೆ ಹೈಯರ್ ಲೆವೆಲ್ಸ್ ಬರ್ತಾ ಇರುತ್ತೆ. ನೀನ್ ಓಕೆ. ಲೆವೆಲ್ ಕ್ರಾಸ್ ಮಾಡಿದ ತಕ್ಷಣ ನಿನ್ಗೆ ಹೈಯರ್ ಲೆವೆಲ್ಸ್ ಬರುತ್ತೆ. ಹಂಗೆ ಅವ್ರ ಹತ್ರ ಕೂಡ ಅನೇಕ ಲೆವೆಲ್ಸ್ ಅಲ್ಲಿ ಬಿದ್ದಿದ್ದಾನೆ, ಅನೇಕ ವಿಚಾರಗಳನ್ನ ಸರ್ ಕಲ್ತಿದ್ದಾನೆ. ನಿಮ್ದು ನಾನು ಒಂದು ವಿಡಿಯೋನು ಬಿಟ್ಟಿಲ್ಲ. ಪ್ರತಿಯೊಂದು ನೀವು ಯಾವ್ದು ಗೊತ್ತಾ, ತಟ್ಟಂತ ಹೇಳಿ ಅಂತ ಮಾಡಿದ್ರಲ್ಲ, ಆ ವಿಡಿಯೋ ತವಿಂದ ಹಿಡಿದು ಪ್ರತಿಯೊಂದು ನೋಡಿದಿರ. ನಿಮ್ ಬಾಲ್ಯದಲ್ಲಿ ನೀವು ಮಾತಾಡಿರೋದು, ನಿಮ್ ಫ್ರೆಂಡ್ ಜೊತೆ ಮಾತಾಡಿರೋದು, ನಿಮ್ ತಾಯಿ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ, ಅವ್ರ ಬಗ್ಗೆ ನೀವು ಎಷ್ಟು ಮಾತಾಡಿದೀವಿ ಅಂದ್ರೆ ನಿಜ ಸರ್. ಏನ್ ಸರ್ ಬಾಂಧವ್ಯ ಸರ್ ನಿಮ್ದು ನಿಮ್ ತಾಯಿ ಅವ್ರದ್ದು. ಒಬ್ಬ ಈಗಿನ ಕಾಲದವ್ರಿಗೆ ಅರ್ಥ ಆಗಲ್ಲ ಬಿಡಿ ಸರ್, ಅದು ತುಂಬಾ ಕಷ್ಟ ಇದೆ ಆ ತರ. ತಿಂದ್ಬಿಡ್ಬೇಕಾಯ್ತು ನಮ್ಮ ಅಮ್ಮನ ಅಂತೀರಾ ಸರ್, ಏನ್ ಸರ್ ಅದು? ಬಾ, ಅಷ್ಟೊಂದು ಪ್ರೀತಿನ ಸರ್? ಹಲೋ. ಚೆನ್ನಾಗಪ್ಪ. ನೀನ್ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು ನಿನ್ನ ಹೊಟ್ಟೆಪಾಡಿಗಲ್ಲ ಅಂತ ತಿಳ್ಕೊ. ನೀನು ಹೌದು ಸರ್. ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು ಭೂಮಿಯ ಹೊಟ್ಟೆಪಾಡಿಗೆ ಅಂತ ತಿಳ್ಕೊ. ಓಕೆ. ಅವಾಗ ಇನ್ನಷ್ಟು ಬೆಳಿತೀಯ. ನಾನು ಭೂಮಿಯಲ್ಲಿ ಕೆಲಸ ಮಾಡುವ ಒಬ್ಬ ಕ್ರಿಮಿ ಎರೆಹುಳ ಅಂತ ತಿಳ್ಕೊ. ಭೂಮಿಯ ಓಕೆ. ಏಳಿಗೆಗಾಗಿ ಕೆಲಸ ಮಾಡ್ತಾ ಇದೀನಿ ಅಂತ ತಿಳ್ಕೊ. ಮತ್ತೆ ಓಕೆ. ಪ್ರತಿ ಸಲ ನಿನ್ನ ರಿಯಲ್ ಎಸ್ಟೇಟ್ ಮಾಡಿದಾಗ ದಯವಿಟ್ಟು ಅದರಲ್ಲಿರೋ ಗಿಡ ಮರಗಳನ್ನ ತೆಗಿಬೇಡಿ ಅಂತ ಹೇಳು. ಹೌದು. ಓಕೆ ನೀನ್ ಸರ್. ಹೇಳೋದು ಹೇಳು, ಹಾ ಸರ್ ಮಾಡೋದು ಹೇಳಿ. ಪಾಪ ಅದು. ಓಕೆ. ಆಯ್ತಾ? ಆದಷ್ಟು ಗಿಡ ಮರಗಳ ಸೇವೆ ಮಾಡು. ಭೂಮಿ ಮೇಲಿರೋ ಪ್ರತಿಯೊಂದು ಜೀವರಾಶಿಯನ್ನು ನಿನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಅಂತ ತಿಳ್ಕೊ. ಸರ್ ನೀವ್ ಗಿಡ. ಹೇಳಿದ್ಮೇಲೆ ನಾನು ಈಗ ದೇವಸ್ಥಾನದಲ್ಲಿ ಹೋಗಿ ಕೈ ಮುಗಿಯೋದು ಯಾವ ತರ ಗೊತ್ತಾ ಸರ್? ಹ್ಮ್ ಅಪ್ಪ ಭಗವಂತ ಎಲ್ಲಾ ಜೀವರಾಶಿಗಳಿಗೂ 3 ಹೊತ್ತು ಊಟ ಸಿಗ್ಲಿ. ಅದೇನೋ ಸರ್ ನೀವೇ ಹೇಳ್ಕೊಟ್ರು, ಅದೇನೋ ಅದ್ ಮಾತ್ರ ನನ್ಗೆ ಕೈ ಮುಗಿದು ಮನ್ಸಲ್ಲಿ ಅನ್ಕೊಂಡಿದ ತಕ್ಷಣ ಫಸ್ಟ್ ಬರೋದೇ ಡೈಲಾಗ್ ಅದು. ಎಲ್ಲಾ ಜೀವರಾಶಿಗಳಿಗೂ 3 ಹೊತ್ತು ಊಟ ಸಿಗ್ಲಿ ಸರ್ ಭಗವಂತ ಅಂತೀನಿ ಸರ್. ನಿಜವಾಗ್ಲೂ ಹ್ಮ್ ನೀವ್ ಹೇಳ್ಕೊಡಿರೋದು ಸರ್ ಅದು. ಭೂತಾನಿ ಅಂತಿ ಭೂತೇಜ್ಯ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಸರ್ವಭೂತಗಳ ಜೀವಿ ಜೀವ ಇರೋ ಪ್ರತಿಯೊಂದರ ಸೇವೆ ಮಾಡ್ತಾನೋ ಅವನು ನನ್ನ ಆರಾಧನೆ ಮಾಡ್ದಷ್ಟೇ ಪುಣ್ಯವಂತ. ನನಗ್ ಬಂದು ದೇವಸ್ಥಾನದಲ್ಲಿ ಕೈ ಮುಗಿಬಿಡಿ. ನೀವು ನಿಮ್ ಸುತ್ತಮುತ್ತಲು ಇರೋ ನಿಮ್ ಕಣ್ಣಿಗೆ ಕಾಣುವ ಜೀವರಾಶಿಗಳಿಗೆ ನೀವು ಸಾಲವಿಲ್ಲದೆ ನಿಮ್ಮ ಶ್ರಮದಲ್ಲಿ ನಾನು ದುಡಿದಿದ್ದೇನೆ, ಈ ಬನ್ನು ತಿನ್ನು, ಈ ಊಟ
ತಿನ್ನು, ಈ ಅನ್ನ ತಿನ್ನು ಅಂತ ಕೊಡಿ, ಈ ಬಾಳೆಹಣ್ಣು ತಿನ್ನು ಅಂತ ಹಸು ಕೊಡಿ, ಇದು ನಾನ್ ದುಡ್ದಿರೋದು ಕಣೋ ಅಂತ ಹೇಳಿ ಅದ್ರ ಕಿವಿಲಿ ಖುಷಿಯಾಗಿ ತಿನ್ನುತ್ತಂತೆ. ಅದು ಸರ್ವಶ್ರೇಷ್ಠ ಪೂಜೆನಂತೆ. ಮೇಧಾವಿಗಳು ಸರ್ ನೀವೆಲ್ಲ. ಏನ್ ಹೂವ ಸರ್? ಕಿತ್ತು ದೇವ್ರಿಗೆ ಹಾಕೋ ಬದ್ಲು ದೇವ್ರನ್ನೇ ಎತ್ಕೊಂಡೋಗಿ ಹೂವಿನ ಗಿಡದ ಕೆಳಗಡೆ ಇಟ್ಬಿಡು. ಹೌದು ಸರ್, ಸತ್ಯವಾದ ಮಾತು. ಅಲ್ಲ, ಹೂವ ಅರಳೋದು ಪರಾಗಸ್ಪರ್ಶಕ್ಕೋಸ್ಕರ. ಇನ್ನೇನು ಮದ್ವೆ ದಿವ್ಸ ಹುಡುಗನ್ನ ಹುಡುಗಿನ ಕೊಂದ್ರೆ ಹೆಂಗಿರುತ್ತೋ ಪಾಪ, ಆವಾಗ ತಾನೇ ಅರಳಿರುತ್ತೆ. ಇನ್ನೇನು ಪರಾಗ ಬಂದು ನನ್ನ ಮೇಲೆ ಬೀಳ್ಬೇಕು ಅನ್ನೋಷ್ಟೊತ್ತಿಗೆ ಹೂವ ಕಿತ್ತು ದೇವ್ರಿಗೆ ಹಾಕ್ಬಿಡ್ತೀವಿ. ಅದ್ ಹೆಂಗೋ ಆ ಪರಾಗನೇ ನಡೆಯೋದಿಲ್ಲ ಅದು. ಹಂಗೆ ಮದ್ವೆ ಆಗೋ ಹುಡುಗ ಹುಡುಗಿನ ಕೊಂದ್ಬಿಟ್ರೆ ಹೆಂಗಿರುತ್ತೋ ಪಾಪ ಸರ್ ಅದು ಸರ್. ಒಳ್ಳೆ ಮದ್ವೆ ಆಗ್ತಾ ಇರ್ತಾರೆ, ಇನ್ನೇನ್ ಬಾಸಿಂಗ ಕಟ್ಕೊಂಡಿರ್ತಾರೆ, ಅವ್ರನ್ನ ಎತ್ಕೊಂಡೋಗಿ ದೇವ್ರ ಪಾದದ ಮೇಲೆ ಹಾಕ್ಬಿಟ್ರೆ ಎಷ್ಟು ಪಾಪ ಮಾಡ್ತಾ ಇದೀವಿ ಸರ್ ನಾವು, ನಮ್ಗೆ ಗೊತ್ತಿಲ್ಲ. ಹಾಗಂತ ನೀನು ಹೂ ಹಾಕಿರೋ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ತಿಳ್ಕೊಬೇಡ. ನಿಧಾನಕ್ಕೆ ಪ್ರತಿಯೊಂದನ್ನು ಅರಿತಾ ಇರ್ಬೇಕು. ಯಾರೋ ಹೂವ ಕಿತ್ಕೊಂಡು ಹೋಗ್ತಾ ಇದ್ರೆ ಅವ್ರನ್ನ ಬೈಯಕ್ಕೂ ಹೋಗ್ಬಿಡ. ಅವ್ರಿಗೆ ಅರ್ಥ ಆಗಿಲ್ಲ ಪಾಪ, ಅವ್ರ ಅದೇ ಸರಿ. ಹೌದು ಸರ್, ಹೌದು. ಈಗ ನೀವ್ ಹೇಳೋವರೆಗೂ ನಮಗೂ ಅರ್ಥ ಆಗ್ಲಿಲ್ಲ. ನೀವ್ ಹೇಳ್ತಾ ಇದ್ರೆ ಹೌದಲ್ವಾ, ಎಷ್ಟಿದು ಅಂದ್ರೆ ಎಷ್ಟು ಸತ್ಯ ಸರ್ ನೀವ್ ಹೇಳ್ತಾ ಇರೋದು. ಕಲ್ಟದು ಸತ್ಯವಾದ ಮಾತು. ಹೂವ ಅರಳೋದು ಜಗತ್ತಿನ ಅತ್ಯಂತ ದೊಡ್ಡ ಮ್ಯಾಜಿಕ್. ನಾವು ಸರ್, ಹೌದು. ಬುದ್ಧಿ ಬರ್ಸೋರ್ನ ಲಾಜಿಕ್ ಅಂತ ತಿಳ್ಕೊಳ್ದೆ ಅವ್ರನ್ನ ಮ್ಯಾಜಿಕ್ ಅನ್ಕೋತೀವಿ. ಹೂವ ಅರಳೋ ಭಗವಂತ ನೋಡ, ನಿನ್ನೆ ಇರಲ್ಲ ಗ್ರೀನ್ ಆಗಿರೋ ಗಿಡದಲ್ಲಿ ಇವತ್ತು ಹಸಿರಾಗಿರೋ ಮತ್ತೆ ಪಚ್ಚೆ, ಹಸಿರು, ಕೆಂಪು, ಗುಲಾಬಿ ಹೂ, ಕಲರ್ ಹೂವುಗಳು, ಪೇಂಟ್ ಬ್ರಷ್ ಅನ್ನೇನೋ ಒಳಗಡೆ ಇಟ್ಕೊಂಡಿರ್ತಾನ ದೇವ್ರು. ಹೌದು ಸರ್, ಏನು ಸರ್ ಅದ್ ಮ್ಯಾಜಿಕ್, ಹೆಂಗೆ ಸರ್ ಅದೆಲ್ಲ? ಪ್ರಕೃತಿ ಮ್ಯಾಜಿಕ್ ನ ನಾವು ಅರಿಯೋದೇ ಇಲ್ಲ, ಮನ್ಸಿಗೆ ಬಂದಂಗ್ ಕೀಳ್ತಾ ಹೋಗ್ತೀವಿ. ಅಯ್ಯೋ ಭಗವಂತ. ಚೆನ್ನಾಗಿರೋ ದೊಡ್ಡವರು ಒಂದ್ ಗಾದೆ ಹೇಳ್ತಾ ಇದ್ರು ಸರ್, ಅಂದ್ರೆ ಬೆಳಗ್ಗೆ ಅರಳು ಹೂವ ಅದು ದೇವಸ್ಥಾನಕ್ಕೆ ಹೋಗುತ್ತೋ ಇಲ್ಲ ಒಬ್ಬ ಹೆಣದ ಮೇಲೆ ಹೋಗುತ್ತೋ ಗೊತ್ತಿಲ್ಲ, ಆತರ ನಮ್ ಜೀವನ. ಈ ಜಗತ್ತಿನ ಯಾವುದೇ ಡಾಕ್ಟರ್ ಆಗ ತಾನೇ ಹುಟ್ಟಿರೋ ಮರಿನ ಒಂದು ಸೆಕೆಂಡ್ ಬಿಡದೆ ಮತ್ತೆ ಅದೇ ಗರ್ಭದಲ್ಲಿ ಹಾಕ್ಲಿ ಕಣ, ಅವನು ನಿಜವಾದ ಸರ್ಜನ್ ಆಗ್ತಾನೆ. ಆಗೋದಿಲ್ಲ. ಅರ್ಥ ಆಯ್ತಾ? ಒಂದ್ಸಲ ಒನ್ ವೇ ಟ್ರಾಫಿಕ್ ದೇವ್ರು ಅಂದ್ರೆ ಮುಂದೆ ಹೋದ್ರೆ ಹಿಂದೆ ಬರಲ್ಲ, ಸೀದಾ ಭೂಗರ್ಭ ಸೇರ್ಬೇಕು. ತಾಯಿ ಗರ್ಭದಿಂದ ತಾಯಿ ಗರ್ಭ ಸೇರೋಕ್ಕಾಗಲ್ಲ. ಹೆಂಗಿದೆ ಮತ್ತೆ ತಾಯಿ ಗರ್ಭ ಸೇರ್ಬೇಕು ಅಂದ್ರು ನೀನ್ ಫಸ್ಟ್ ಭೂಗರ್ಭ ಸೇರು ಅಂತ ನಾವು. ಸರ್ ಒಂದು ಡೌಟ್ ನನ್ಗೆ, ನಿಮ್ಗೆ ಮಾರ್ಗದರ್ಶಿ ಯಾರು ಸರ್? ನೀವೆಲ್ಲಿ ಕಲ್ತ್ರಿ? ಏನ್ ಸರ್, ಹೆಂಗೆ ಸಾಧ್ಯ ಸರ್ ಇದೆಲ್ಲ? ಅಪ್ಪ ನಿಮ್ ತಾತ ಲೈ ಇಡಪ್ಪನ ಸಾಕು ಸರ್. ಓಕೆ ಸರ್, ಸಂಕ್ರಾಂತಿ ಹಬ್ಬ ಸರ್, ಶುಭಾಶಯಗಳು.